ಇನ್ನು ತಮಿಳು ಭಾಷೆಯಿಂದಲೇ ಕನ್ನಡ ಭಾಷೆ ಹುಟ್ಟಿದ್ದು ಅಂತ ವಿವಾದಾತ್ಮಕ ಹೇಳಿಕೆಯನ್ನು ನಟ ಕಮಲ್ ಹಾಸನ್ ಕೊಟ್ಟಿದ್ದು ನಿನ್ನೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನಟ ಕಮಲ್ ಹಾಸನ್ ಕನ್ನಡ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಕಮಲ್ ಹಾಸನ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಒಬ್ಬೊಬ್ಬರೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸ ಇದೆ. ಕನ್ನಡ ಇತಿಹಾಸದ ಬಗ್ಗೆ ಕಮಲ್ ಹಾಸನ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಿಜ ಅದು. ಯಾಕೆ ಅಂತಂದರೆ ಕೇವಲ 700-800 ವರ್ಷಗಳ ಇತಿಹಾಸ ಅಲ್ಲ, 5000 ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ. ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನು ಈಗ ವಿರೋಧಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಕಠಿಣ ಶಬ್ದಗಳಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿತ್ತು ಕಮಲ್ ಹಾಸನ್ ವಿರುದ್ಧ. ಇಲ್ಲಿ ರಾಜಕೀಯ ಅದು ಇದು ಅಂತ ನೋಡಬಾರ್ದು. ನಿಜ, ಅವರು DMK ಜೊತೆಗಿದ್ದಾರೆ, DMK ನಿಮ್ಮ ಜೊತೆಗಿದೆ, ಅದೆಲ್ಲ ಬಿಟ್ಬಿಡಿ. ಕನ್ನಡದ ವಿಚಾರ ಬಂದಾಗ ದಯವಿಟ್ಟು ಯಾರು ರಾಜಕೀಯ ಮಾಡಬಾರ್ದು. ಇನ್ನೂ ಕಠಿಣ ಶಬ್ದಗಳಲ್ಲಿ ಅವರನ್ನು ನಿಂದಿಸಬೇಕಾಗಿತ್ತು, ಕ್ಷಮೆ ಕೋರುವಂತೆ ಒತ್ತಾಯಿಸಬೇಕಾಗಿತ್ತು. ಯಾಕೆಂದರೆ ಅವ್ರು ಮಾತನಾಡ್ತಾ ಇರೋದು ರಾಜ್ಯದ ಮುಖ್ಯಮಂತ್ರಿಗಳು. ಹಾಗಾಗಿ ಭಾಷೆಯ ಅಸ್ಮಿತೆಯ ವಿಚಾರ ಇದು. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು, ನೀವು ಕನ್ನಡ ತಲೆಬಾಗಬೇಕು ಅಂತಂದರೆ ನಾನ್ ಸೆನ್ಸ್ ಅದು ಅವ್ರ ಮಾತು.